ಗೈಸ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಸೊ ಈ ರೀತಿ ಒಂದು ಗರ್ಲ್ಸ್ ಬರ್ತ್ಡೇ ವಿಡಿಯೋನ ಯಾವ ಥರ ಎಡಿಟ್ ಮಾಡ್ಕೋಬೋದು ಅನ್ನೋದನ್ನು ಸಿಂಪಲಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತನಕ ನೋಡಿರಿ. ಹಾಗೆ ನೀವು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್ ಈ ಥರ ಒಂದು ವಿಡಿಯೋನ ನಾವು ಅಲೆಟ್ ಮಿಷನಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನಿಮಗೊಂದು ಪ್ರಾಜೆಕ್ಟ್ ಕೊಟ್ಟಿರ್ತೀನಿ, ಅದು ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಅಲೆಟ್ ಮಿಷನ್ ಹೋಗುತ್ತೆ, ಅಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇಂಪೋರ್ಟ್ ಮಾಡ್ಕೊಂಡ ನಂತರ ಅದು ಯಾವ ಥರ ಬಂದಿರುತ್ತೆ ಅಂದರೆ, ಸೊ ನೋಡ್ಬೋದು ಈ ರೀತಿಯಾಗಿ ಬಂದಿರುತ್ತೆ ನಮಗೆ. ಸೊ ಇಲ್ಲಿ ನೋಡ್ಬೋದು ಎಲ್ಲ ಆ್ಯಡ್ ಮಾಡಿಕೊಟ್ಟಿರ್ತೀನಿ ನಾನು ನಿಮಗೆ. ಈ ಥರ ಬರುತ್ತೆ, ಇಲ್ಲಿ ಹ್ಯಾಪಿ ಬರ್ತ್ಡೇ ಅಂತಲೂ ಆ್ಯಡ್ ಮಾಡಿಕೊಟ್ಟಿರ್ತೀನಿ. ಸೊ ಜಸ್ಟ್ ಇಲ್ಲಿ ಏನೇನು ಚೇಂಜ್ ಮಾಡಬೇಕಪ್ಪ ಅಂದರೆ, ಸೊ ಈ ಫೌಂಟ್ ಎಲ್ಲ ನಾನು ಇಲ್ಲೇ ಈ ಫೌಂಟು ಅಲೆಟ್ ಮೋಷನ್ ಇದೆ. ಸೊ ಇದು ಮ್ಯಾರಿಮೇಡ್ ಅಂತ ಇದೆ. ಸೊ ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇದು ಇಮೋಜಿ ಫೌಂಟ್ ಬಂದುಬಿಟ್ಟು iOS ಅದು ನೋಡ್ಕೋಬೋದು ಇಲ್ಲಿ. ಸೊ iOS 18 ಇಮೋಜಿ. ಸೊ ಇದು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡು ಇಲ್ಲಿ ಈ ಫೌಂಟ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ, ಸೊ ಇಲ್ಲಿ ಫಸ್ಟು ನಮಗೆ ಒಂದು ಲೇಯರ್ ಕಾಣುತ್ತೆ, ಗ್ರೂಪ್ ಕಾಣುತ್ತೆ, ಗ್ರೂಪ್ ಆ್ಯಂಡ್ ಮಾಸ್ಕ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫೋಟೋನ ಆ್ಯಡ್ ಮಾಡಿರ್ತೀನಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಇಲ್ಲಿ ಯಾರ್ದೊಂದು ಬರ್ತ್ಡೇ ಇರುತ್ತಲ್ಲ, ಸೊ ಅವ್ರ ಫೋಟೋಸ್ನ ನೀವು ಮೊದಲೇ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು. ಸೊ ಇಷ್ಟ ಆಗಿರೋ ಒಂದು ಫೋಟೋನ ಸೊ ಸ್ವಲ್ಪ ಮೇಲೆ ಸ್ವೈಪ್ ಮಾಡಿರಿ ಮಕ್ಕ ಹಾಕೋಣ ಥರ. ಸೊ ಇದನ್ನ ಮಾಡಿಕೊಂಡು ಮತ್ತೆ ಬ್ಯಾಕ್ ಬರ್ರಿ. ಸೊ ಅದು ಫಸ್ಟಿಗೆ ಬಂದಿರುತ್ತೆ. ಮತ್ತೆ ನೆಕ್ಸ್ಟ್ ಅದೇ ಗ್ರೂಪಿಗೆ ಹೋಗ್ತಿರಲ್ಲ, ಸೊ ಇಲ್ಲಿ ಆ್ಯಡ್ ಮಾಡಿರ್ತಿಲ್ಲ. ಸೊ ನೆಕ್ಸ್ಟ್ ಒಂದು ಕೆಳಗೊಂದು ಫೋಟೋ ಕೊಟ್ಟಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಇಲ್ಲಿ ಆಗಲೇ ಆ್ಯಡ್ ಮಾಡಿರ್ತಿಲ್ಲ, ಸೊ ಒಂದು ಫೋಟೋನ ಆ್ಯಡ್ ಮಾಡ್ಕೊಂಬಿಡ್ರಿ. ಸೊ ಇಷ್ಟು ಆ್ಯಡ್ ಮಾಡ್ಕೊಂಡ್ರೆ ಆ ಫೋಟೋ ಆ್ಯಡ್ ಆಗಿಬಿಡುತ್ತೆ ನಮಗೆ. ಸೊ ಇದೇ ಥರ ನಾನು ಇವ್ರದ್ದು ಫೋಟೋ ತೊಗೊಂಡಿದ್ದೀನಿ. ಯಾವ ಬರ್ತ್ಡೇ ಇದೆಲ್ಲ, ಸೊ ನೀವು ಅವ್ರದ್ದು ಮಾಡ್ಕೊಳ್ಬೇಕು. ಸೊ ಮತ್ತೆ ಸ್ವಲ್ಪ ಮುಂದೆ ಬಂದರೆ, ಸೊ ಮತ್ತೊಂದು ಗ್ರೂಪ್ ಆ್ಯಂಡ್ ಮಾಸ್ಕ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಇಲ್ಲಿ ಮತ್ತೊಂದು ಯಾವ್ದು ಫೋಟೋ ಇಷ್ಟ ನೋಡಿರಿ, ಸೊ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಈ ಒಂದು ಫೋಟೋನ ಆ್ಯಡ್ ಮಾಡ್ತೀನಿ. ಸೊ ಇಷ್ಟು ಥರ ಮೂವ್ ಟ್ರಾನ್ಸ್ಫರ್ ಹೋಗಿ ಅಡ್ಜಸ್ಟ್ ಆಗಿಲ್ಲ ಅಂದರೆ ಜಸ್ಟ್ ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ. ಸೊ ನೆಕ್ಸ್ಟ್ ಮತ್ತೆ ಅಲ್ಲಿ ಹೋಗ್ಬಿಡಬೇಕು. ಸೊ ಇಲ್ಲಿ ನೋಡ್ಬೋದು ಆ್ಯಡ್ ಮಾಡಿದ್ದೀನಲ್ಲ, ಸೊ ಇದು ಆ್ಯಡ್ ಆಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು, ಸೊ ಅಲ್ಲಿ ಆ್ಯಡ್ ಮಾಡಿದ ಫೋಟೋನ ಇಲ್ಲಿ ಜಸ್ಟ್ ಆ್ಯಡ್ ಮಾಡಿಬಿಡ್ಬೇಕು ಅಷ್ಟೇ. ಸೊ ಈ ಫೋಟೋನ ಆ್ಯಡ್ ಮಾಡಿದ್ವಿ. ಸೊ ಆ್ಯಡ್ ಮಾಡೋಣ. ಸೊ ನೋಡ್ಕೋಬೋದು ಈ ರೀತಿ ನಮಗೆ ಆ್ಯಡ್ ಆಗಿರುತ್ತೆ. ಸೊ ಮತ್ತೆ ನೆಕ್ಸ್ಟ್ ಬಂದರೆ, ಸೊ ಇಲ್ಲಿ ಏನು ಚೇಂಜಸ್ ಇಲ್ಲ. ಸೊ ಇಲ್ಲಿ ನಿಮ್ಮ ಒಂದು ಫೋಟೋಸ್ನ ಏನು ಮಾಡಬೇಕಂದ್ರೆ, ಸೊ ಆಲ್ರೆಡಿ ಮಾಡಿರ್ತಿರಲ್ಲ ಆ ರೀತಿಯೇ ಗ್ರೂಪ್ ಮೇಲೆ ಫಸ್ಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಇಲ್ಲಿ ಕೆಳಗೆ ಫೋಟೋನ ನಾನು ಆ್ಯಡ್ ಮಾಡಿದ್ದೀನಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋ ಮೇಲೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು, ಸೊ ಯಾವ ಫೋಟೋ ಇಷ್ಟ ನೋಡಿರಿ, ಸೊ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ಸೊ ಅಡ್ಜಸ್ಟ್ ಆಗಿಲ್ಲ ಅಂದರೆ ಜಸ್ಟ್ ಮೂವ್ ಟ್ರಾನ್ಸ್ಫರ್ ಹೋಗೋದು, ಜಸ್ಟ್ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಬಿಟ್ರೆ ಆಯಿತು. ಸೊ ನೋಡ್ಬೋದು ನಂದು ಆಲ್ರೆಡಿ ಅಡ್ಜಸ್ಟ್ ಇದೆ. ಸೊ ಮತ್ತೆ ಬ್ಯಾಕ್ ಬರ್ತೀರಾ. ಸೊ ಮತ್ತೆ ಎಲ್ಲಿ ಮಾಡ್ತಾಯಿದ್ದಾರೆ ನೋಡಿರಿ, ಸೊ ಅಲ್ಲಿ ಹೋಗಿಬಿಟ್ಟು ಸೆಕೆಂಡ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಬೇರೆ ಒಂದು ಫೋಟೋನ ಈ ರೀತಿ ಆ್ಯಡ್ ಮಾಡ್ಕೊಳ್ತೀರಾ. ಸೊ ಮತ್ತೆ ಬ್ಯಾಕ್ ಬರ್ತೀರಾ, ಮತ್ತೆ ಹೋಗ್ತೀರಾ. ಸೊ ಮತ್ತೆ ಎಲ್ಲಿ ಮಾಡ್ತಾಯಿದ್ದೀರಾ, ಈಗ ತರ್ಡ್ ಗ್ರೂಪ್ನಾಗ ಕ್ಲಿಕ್ ಮಾಡ್ಕೊಂಡು, ಸೊ ಇದೇ ರೀತಿ ಸೇಮ್ ಎಲ್ಲಕ್ಕೂ ಕೂಡ ಮಾಡ್ಕೊಂಡ್ಬಿಟ್ರೆ ಆಯಿತು. ಸೊ ಜಸ್ಟ್ ಏನಿಲ್ಲ, ಜಸ್ಟ್ ಸಿಂಪಲ್ ಆಗಿದೆ. ಸೊ ನೋಡಿಕೊಂಡು ಮಾಡಿಕೊಂಡ್ರೆ ನಿಮ್ಮೊಂದು ಬರ್ತ್ಡೇ ವಿಡಿಯೋ ರೆಡಿ ಆಗಿಬಿಡುತ್ತೆ. ಸೊ ಲಾಸ್ಟ್ ಒಂದು ಫೋಟೋ ಆ್ಯಡ್ ಆಗಿದೆ, ನಾನು ಮತ್ತೆ ಆ್ಯಡ್ ಮಾಡಲ್ಲ ಗೊತ್ತಾಗಿದ್ದಿಲ್ಲ. ಸೊ ಮತ್ತೆ ನೆಕ್ಸ್ಟ್ ಇದೆ. ಸೊ ಇಲ್ಲೊಂದು ಗ್ರೂಪು ಕೂಡ ಇದೆ, ಅದೇ ಇದೆ. ಸೊ ಇದನ್ನ ಆ್ಯಡ್ ಮಾಡಿದರೆ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ ಫೋಟೋ ಇಷ್ಟ ನೋಡಿರಿ, ಸೊ ಆ ಒಂದು ಫೋಟೋನ ಆ್ಯಡ್ ಮಾಡಿದರೆ ಆಯಿತು. ಸೊ ಯಾವ ಫೋಟೋ ಇಷ್ಟ ಅಂದರೆ, ಸೊ ಯಾರು ಬರ್ತ್ಡೇ ಇದೆಲ್ಲ, ಸೊ ಅವರೊಂದು ಫೋಟೋನ ಆ್ಯಡ್ ಮಾಡಿದರೆ ಆಯಿತು. ಜಸ್ಟ್ ಬ್ಯಾಕ್ ಬಂದುಬಿಟ್ಟು, ಸೊ ಮತ್ತೆ ಅದು ಫಸ್ಟ್ ಬಂದಿರುತ್ತೆ ಎಲ್ಲೋ ಇದು ಈ ರೀತಿ ಆ್ಯಡ್ ಮಾಡ್ಕೊಂಬಿಡ್ರಿ. ಸೊ ನಾನು ಟೈಮ್ ಹಿಡಿಯುತ್ತಂದರೆ ತುಂಬ ತೋರಿಸಲ್ಲ. ಸೊ ಇಷ್ಟು ಆ್ಯಡ್ ಮಾಡಿಕೊಂಡು ಲಾಸ್ಟ್ ಒಂದು ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬೇರೆ ಫೋಟೋನ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಮಾಡಿಕೊಂಡ್ರೆ ಆಯಿತು ನೋಡಿ, ಇಷ್ಟು ಕಂಪ್ಲೀಟ್ ಆಗಿಬಿಟ್ರೆ ಸೊ ನಮ್ಮ ಒಂದು ಬರ್ತ್ಡೇ ವಿಡಿಯೋ ಸೊ ರೆಡಿ ಆಗಿಬಿಡುತ್ತೆ. ನೋಡ್ಬಿಟ್ಟು ಮ್ಯೂಟ್ ಮಾಡಿ ಒಂದು ಸಾರಿ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ನೋಡ್ಕೋಬೋದು ಗೈಸ್, ಈ ರೀತಿಯಾಗಿ ನಮಗೆ ಒಂದು ಬರ್ತ್ಡೇ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಜಸ್ಟ್ ಈ ರೀತಿ ಮಾಡಿಕೊಂಡ್ರೆ ಮುಗೀತು. ಸೊ ಇವಾಗ ಎಕ್ಸ್ಪೋರ್ಟ್ ಯಾವ ರೀತಿ ಮಾಡೋದಂದರೆ, ಸೊ ಜಸ್ಟ್ ಬ್ಯಾಕ್ ಬಂದು ಇಲ್ಲಿ ಸೇರ್ ಆಪ್ಷನ್ ಮೇಲೆ ಕ್ಲಾಂತಿ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು, ಸೊ ಇಲ್ಲಿ ಕ್ವಾಲಿಟಿ ಯಾವ್ದು ಬೇಕು ನೋಡಿರಿ, ಸೊ ಅದನ್ನ ಇಟ್ಕೊಂಡು ನೀವು ವಿಡಿಯೋನ ಎಕ್ಸ್ಪೋರ್ಟ್ ಮಾಡಿದರೆ, ಸೊ ವಿಡಿಯೋ ಡೈರೆಕ್ಟಾಗಿ ನಮ್ಮ ಒಂದು ಗ್ಯಾಲರಿಗೆ ಬರುತ್ತೆ. ಅವಾಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಇಷ್ಟೇ ಫ್ರೆಂಡ್ಸ್, ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಹಾಗೆ ಇದ್ರ ಪ್ರಾಜೆಕ್ಟ್ ನಾನು ಹೇಳಿದ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಅದರಲ್ಲೇ ಅಷ್ಟೇ ವರ್ಕ್ ಆಗುತ್ತೆ. ಸೊ ಅದನ್ನ ಇಂಪೋರ್ಟ್ ಮಾಡಿಕೊಂಡು ಆಮೇಲೆ ನೀವು ಇದನ್ನ ಎಡಿಟ್ ಮಾಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.